ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಒಂದು ವೇಳೆ ನೀವು ಇತರ ದೇಶದಿಂದ ವೀಕ್ಷಿಸುವಾಗ ನಿಮಗಿದು ಬೇರೆ ಸಮಯ ಆಗಿರಬಹುದು. ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ವಾಟ್ ಎವರ್ ಮೇ ದ ಟೈಮ್ ಮೇ ಬಿ. ದೇವರ ವಾಕ್ಯ ನಿಮ್ಮ ಹೃದಯಕ್ಕೆ ಎಷ್ಟೋ ಪ್ರಯೋಜನವಾಗಿರುತ್ತೆ. ಕ್ರಮ ತಪ್ಪದಂತೆ ಪ್ರತಿದಿನ ದೇವರ ವಾಕ್ಯವನ್ನು ಲಾಲಿಸಿರಿ, ಧ್ಯಾನಿಸಿರಿ, ಪ್ರಾರ್ಥಿಸಿರಿ, ಆಧ್ಯಾತ್ಮಿಕವಾಗಿ ಆಶೀರ್ವಾದ ಹೊಂದಿರಿ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನವನ್ನು ಕೊಟ್ಟಿದ್ದೀರಿ. ಮತ್ತೊಂದು ಸಾರಿ ನಿಮ್ಮ ಸನ್ನಿಧಿಯಲ್ಲಿ ಕೂಡಿ ಬರುವುದಕ್ಕಾಗಿ ಈ ದಿನ ಪ್ರಾರ್ಥನೆಯ ವಿಶೇಷತೆಯನ್ನು ಅರಿತುಕೊಳ್ಳುವ ಹಾಗೆ ಸಭೆಯ ಪ್ರಾರ್ಥನೆಯಲ್ಲಿ, ವೈಯಕ್ತಿಕ ಪ್ರಾರ್ಥನೆಯಲ್ಲಿ, ಉಪವಾಸ ಪ್ರಾರ್ಥನೆಯ ಮೂಲಕ ಆಧ್ಯಾತ್ಮಿಕ ಬಲವನ್ನು ಹೊಂದಿಕೊಂಡು ಅನೇಕ ವಿಧವಾದ ಬಂಧನಗಳಿಂದ ಬಿಡುಗಡೆ ಹೊಂದಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಪ್ರಾರ್ಥನೆ ಅಂದ ಕೂಡಲೇ ಕೆಲವರಿಗೆ ಕೋಪ ಬಂದಿರುತ್ತೆ ಅಲ್ಲವೇ? ಪ್ರಾರ್ಥನೆ ಅಂದ ಕೂಡಲೇ ಕೆಲವರಿಗೆ ಬೇಸರ ಆಗುತ್ತೆ. ಪ್ರಾರ್ಥನೆ ಅಂದ ಕೂಡಲೇ ಕೆಲವರಿಗೆ ಬೋರ್ ಆಗತ್ತಂತೆ. ಪ್ರಾರ್ಥನೆ ಅಂದ್ರೆ ನಿದ್ರೆ ಬರುತ್ತೆ ಅನ್ನುತ್ತಾರೆ ಕೆಲವರು. ಪ್ರಾರ್ಥನೆ ಕೂಟಕ್ಕೆ ಹೋಗೋಣ ಬಾ ಅಂತ ಕರೆದ್ರೆ ನೀವು ಹೋಗ್ರಿ ಅನ್ನುತ್ತಾರೆ. ಏನ್ ಪ್ರೇರೆ, ನೀವೆಂತಹ ಸ್ಥಿತಿಯಲ್ಲಿದ್ದೀರಿ? ನಿಮ್ಮ ಹೃದಯ ದೇವರೊಂದಿಗೆ ಸರಿಯಾಗಿಲ್ಲದಿದ್ದರೆ ನಿಮಗೆ ಪ್ರಾರ್ಥನೆಯ ಮೇಲೆ ಇಷ್ಟ ಇರುವುದಿಲ್ಲ. ನಾವು ಫೋನಿನಲ್ಲಿ ಮಾತಾಡುವಾಗ ಎದುರಿರುವ ವ್ಯಕ್ತಿಯ ಕಡೆಯಿಂದ ರೆಸ್ಪಾನ್ಸ್ ಬರಲ್ಲ ಅಂದ್ಕೊಳ್ಳಿ. ಹಲೋ ಎಂಬ ಮಾತು ಕೇಳಿಸಿಕೊಂಡಿಲ್ಲ ಅಂದ್ಕೊಳ್ಳಿ. ನೀವು ಎಷ್ಟೇ ಕಿರ್ಚಿ ಕೂಗಾಡಿದ್ರು ಕೂಡ ನಿಮಗೆ ಮಾತಾಡ್ಬೇಕನ್ಸುತ್ತದೋ ಆ ಫೋನ್ ನಂಬರ್ಗೆ ಮೇಲಿಂದ ಮೇಲೆ ಡೈಲ್ ಮಾಡಿ ಕನೆಕ್ಟ್ ಆಗದೇ ಇರುವಾಗ ಆಮೇಲೆ ಕೋಪ ಬರುತ್ತೆ, ಸಿಟ್ಟು ಬರುತ್ತೆ, ಇನ್ನು ಫೋನೇ ಮಾಡಲ್ಲ ಅಂದ್ಕೊಳ್ತೀರಿ. ಬಹಳಷ್ಟು ಜನ ಹಾಗೆಯೇ ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದೇವೆ ಅಂದುಕೊಳ್ತಾರೆ. ಆದರೆ ಉತ್ತರ ಬರಲಾರದಕ್ಕಾಗಿ ಅವರಿಗೆ ಪ್ರಾರ್ಥನೆ ಅಂದ ಕೂಡಲೇ ಬೇಸರ ಉಂಟಾಗತ್ತೆ. ನಿಜ ಹೇಳ್ರಿ, ನೀವು ಮಾಡುವಂತಹ ಎಲ್ಲಾ ಪ್ರಾರ್ಥನೆಗಳಿಗೆ ಉತ್ತರ ಸಿಗ್ತಿದೆಯಾ? ಏನಂದ್ರಿ? ನನಗೆ ಕೇಳಿಸೋದಿಲ್ಲ, ಅರ್ಥ ಆಗಲ್ವಲ್ಲ? ಲೈವ್ ಚಾಟ್ನಲ್ಲಿ ಬಂದು ನಿಮ್ಮ ಹೆಸರು ಟೈಪ್ ಮಾಡಿ ಏನು ಹೇಳಿದಿರಿ ಎಂದು ಬರೀರಿ. ಇಲ್ಲವೇ 8939731313 ನಂಬರಿಗೆ ಒಂದು ವಾಟ್ಸಪ್ ಕಳಿಸಿರಿ. ಇತರ ದೇಶದಿಂದಲೂ ಒಂದು ವೇಳೆ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರಿಗೆ ವಾಟ್ಸಪ್ ಕಳಿಸಿರಿ. ಕೇಳಿ ಪ್ರೇಯರೇ, ಈ ದಿನ ಯಾಕೆ ಮನುಷ್ಯರಿಗಾಗಲಿ, ವಿಶ್ವಾಸಿಗಳಿಗಾಗಲಿ, ದೇವರ ಮಕ್ಕಳಿಗಾಗಲಿ ಪ್ರಾರ್ಥನೆ ಅಂದ್ರೆ ಯಾಕೆ ಆಸೆ ಇಲ್ಲದಂತಾಗ್ತಿದೆ? ಪ್ರಾರ್ಥನೆ ಮಾಡಲು ಮನಸ್ಸಾಗ್ತಾ ಇಲ್ಲ ಅಂತ ಯಾಕೆ ಹೇಳ್ತಾರೆ? ಅದಕ್ಕೆ ಕಾರಣ ಪ್ರಾರ್ಥನೆಯೊಳಗಿನ ಬಲವನ್ನು ನೀವು ಹೊಂದಿಕೊಳ್ಳಲಿಲ್ಲ ಎಂದರ್ಥ, ಮತ್ತು ನಿಮ್ಮ ಪ್ರಾರ್ಥನೆಗೆ ನೀವು ಉತ್ತರ ಪಡ್ಕೊಳ್ಳಲಿಲ್ಲ ಎಂದರ್ಥ. ಯಾಕೆ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುವುದಿಲ್ಲ? ಈ ದಿನ ಶುಕ್ರವಾರವಲ್ಲವೋ ಪ್ರಿಯರೇ? ಪ್ರತಿ ಶುಕ್ರವಾರ ಪ್ರತಿಯೊಂದು ಸಭೆಯಲ್ಲಿ ಉಪವಾಸ ಪ್ರಾರ್ಥನೆ ಇರುತ್ತೆ. ನಾವು ಎಷ್ಟೋ ವಿಷಯಗಳನ್ನು ದೇವರ ಸನ್ನಿಧಿಯಲ್ಲಿಟ್ಟು ಪ್ರಾರ್ಥನೆ ಮಾಡಿದ ಮರುದಿವಸವೇ ವಿತ್ ಇನ್ ಶಾರ್ಟ್ ಪೀರಿಯಡ್ ಆ ಪ್ರಾರ್ಥನೆಗಳಿಗೆ ಉತ್ತರ ಬಂದಿರುವುದನ್ನು ನಾವು ತಿಳ್ಕೊಂಡು ಗುರುತಿಸಿ ಕರ್ತನನ್ನು ಸ್ತುತಿಸ್ತಿದ್ದೇವೆ, ಪ್ರಾರ್ಥನೆಯಲ್ಲಿ ಬಲಗೊಳ್ತಿದ್ದೇವೆ. ಆದರೆ ಕೆಲವರು ಆ ಪ್ರಾರ್ಥನೆ ಕೂಟಕ್ಕೆ ಬರೋದಿಲ್ಲ. ಪ್ರಾರ್ಥನೆ ಕೂಟಕ್ಕೆ ಬಂದವರು ಎದ್ದು ಹೋಗ್ತಾರೆ. ಯಾಕೆ ಹಾಗೆ ಮಾಡ್ತೀರಿ? ಒಂದು ವೇಳೆ ಅವರಿಗೆ ಕೇಳಿದ್ರೆ ಹೇಳ್ತಾರೆ, ಏನಿದೆ ಬ್ರದರ್, ಪ್ರಾರ್ಥನೆ ಮಾಡುವುದರಲ್ಲಿ ನಾವು ಬಹಳ ಪ್ರಾರ್ಥನೆ ಮಾಡಿದ್ದೇವೆ, ಆದರೆ ದೇವರು ಯಾವ ಉತ್ತರ ಕೊಡಲಿಲ್ಲ ಅನ್ನುತ್ತಾರೆ. ನೀವು ಹಾಗೆ ಹೇಳ್ತಾ ಇದ್ದೀರಾ? ನಾನು ಕೂಡ ಎಷ್ಟೋ ಪ್ರಾರ್ಥಿಸಿದೆ, ಆದರೆ ಏನ್ ಲಾಭ? ದೇವರು ನನಗೆ ಏನು ಮಾಡಿದ್ದಾರೆ ಎನ್ನುವವರಲ್ಲಿ ನೀವು ಒಬ್ಬರಾಗಿದ್ದೀರಾ. ನೀವು ಮಾಡಿರ್ತೀರಿ ಪ್ರಾರ್ಥನೆ, ಮತ್ತೆ ದೇವರ ಬಳಿಯಿಂದ ನಿಮಗೆ ಉತ್ತರ ಯಾಕೆ ಬರಲಿಲ್ಲ? ಒಮ್ಮೆ ಬೇಕಾದರೆ ನೋಡಿ, ಯೋಬನ ಪುಸ್ತಕ 35ನೇ ಅಧ್ಯಾಯ 12ನೇ ವಚನ ಓದುತ್ತೇನೆ ಕೇಳಿ. ಯೋಬ 35:12. ಇಂಥ ಸಂದರ್ಭದಲ್ಲಿ ಅವರು ದುಷ್ಟರ ಸೊಕ್ಕಿನಿಂದ ನೊಂದು ಗೋಳಾಡುವರು, ಆದರೂ ಆತನು ಉತ್ತರವನ್ನು ದಯಪಾಲಿಸುವುದಿಲ್ಲ. ಗರ್ವದ ಪ್ರಾರ್ಥನೆಗಳಿಗೆ ಉತ್ತರ ಬರುವುದಿಲ್ಲ ಪ್ರಿಯರೇ. ಗರ್ವದಿಂದ ಮೊರೆಯಿಡುವರು. ಒಮ್ಮೆ ಒಬ್ಬ ಫರಿಸಾಯನು ದೇವಾಲಯದೊಳಕ್ಕೆ ಹೋಗಿ ತಾನು ಎಷ್ಟು ನೀತಿವಂತನಾಗಿದ್ದನೆಂದು, ತಾನು ಎಷ್ಟು ಕಾಣಿಕೆ ಕೊಡ್ತಾ ಇದ್ದನೆಂದು, ತಾನು ಎಷ್ಟು ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದನೆಂದು, ತಾನು ಎಷ್ಟು ಪರಿಶುದ್ಧನಾಗಿದ್ದನು ಎಂದು ಹೇಳಿಕೊಂಡು ಗರ್ವದಿಂದ, ಅಹಂಕಾರದಿಂದ ಪಕ್ಕದಲ್ಲಿರುವ ಸುಂಕದವನೊಂದಿಗೆ ಹೋಲಿಸಿಕೊಳ್ತಾ ತನ್ನನ್ನು ತಾನು ಹೆಚ್ಚಿಸಿಕೊಂಡಿರುವುದರಿಂದ ಅವನ ಪ್ರಾರ್ಥನೆ ಅಂಗೀಕರಿಸಲ್ಪಡಲಿಲ್ಲ. ನಾವು ಕೂಡ ಪ್ರಾರ್ಥನೆ ಮಾಡುತ್ತಾ ಇರುವಾಗ ನಮ್ಮ ಹೃದಯದೊಳಗೆ ದೀನತೆ ಇಲ್ಲದಂತೆ, ನಂಬಿಕೆ ಇಲ್ಲದಂತೆ, ಕುಗ್ಗಿದ ಜಜ್ಜಿದ ಹೃದಯವಿಲ್ಲದಂತೆ ಪ್ರಾರ್ಥಿಸಿದರೆ ದೇವರು ನಿಮ್ಮ ಪ್ರಾರ್ಥನೆ ಕೇಳಲ್ಲ. ನೀವು ದೇವರ ಸನ್ನಿಧಿಗೆ ಬಂದಾಗ ನೀವು ತಗ್ಗಿಸಿಕೊಳ್ಳುವಂಥದ್ದಲ್ಲ. ನಿಮ್ಮ ಬಿಹೇವಿಯರ್ನಲ್ಲಿ, ನಿಮ್ಮ ಜೀವಿತದಲ್ಲಿಯೇ ಆ ದೀನತೆ ಕಾಣಿಸಿಕೊಳ್ಬೇಕು. ಗರ್ವಿಷ್ಠರು ದೇವರಿಗೆ ಹೇಯವಾಗಿದ್ದಾರೆ. ಅಂದರೆ ಗರ್ವ ಹೃದಯವುಳ್ಳವರೆಲ್ಲರೂ ಯೆಹೋವನಿಗೆ ಹೇಯವಾಗಿದ್ದಾರೆ.
ಗರ್ವಿಷ್ಠರನ್ನು ಆತನು ದೂರದಿಂದ ನೋಡ್ತಿದ್ದಾನೆ. ಗರ್ವಿಷ್ಠರ ಪ್ರಾರ್ಥನೆ ಪರಲೋಕದಲ್ಲಿ ಕೇಳಿಸಲ್ಪಡುವುದಿಲ್ಲ. ಯಾಕೆಂದರೆ ನೀವು ಅಷ್ಟು ದೂರವಾಗ್ಬಿಟ್ಟಿದ್ದೀರಿ ದೇವರಿಂದ. ಸೊಕ್ಕಿನಿಂದ ಗೋಳಾಡುವರು, ಆದರೂ ಆತನು ಉತ್ತರವನ್ನು ದಯಪಾಲಿಸುವುದಿಲ್ಲ. 13ನೇ ವಚನ, ದೇವರು ಪೊಳ್ಳು ಮಾತಿಗೆ ಕಿವಿಗೊಡುವುದೇ ಇಲ್ಲ. ಈ ಪೊಳ್ಳೆ ಮಾತುಗಳು ಅಂದರೆ ನಿರರ್ಥಕವಾದ ಮಾತುಗಳು. ಅರ್ಥವಿಲ್ಲದಂಥ ರೀತಿಯಲ್ಲಿ ಪ್ರಾರ್ಥಿಸ್ತಾರೆ ಬಹಳಷ್ಟು ಜನರು. ಆರ್ಭಟದಿಂದ ಪ್ರಾರ್ಥಿಸ್ತಾರೆ ಕೆಲವರು, ಡಂಬದಿಂದ ಪ್ರಾರ್ಥಿಸ್ತಾರೆ ಕೆಲವರು. ಏನೋ ಒಂಥರ ದೊಡ್ಡ ದೊಡ್ಡ ಪದಗಳನ್ನು, ಮಾತುಗಳನ್ನು, ಅಂದರೆ ಹೊಂದಾಣಿಕೆಯೇ ಇಲ್ಲದಂತಹ ಮಾತುಗಳಿಂದ ದೇವರೊಂದಿಗೆ ಮಾತಾಡಬೇಕು ಅಂದುಕೊಳ್ತಾರೆ. ಅಂತಹವರ ಪ್ರಾರ್ಥನೆ ದೇವರು ಕೇಳುವುದಿಲ್ಲ ಪ್ರಿಯರೇ. ಅದಕ್ಕೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರ್ತಾ ಇಲ್ಲ. ನೀವು ಆಚಾರದಂತೆ ಪ್ರಾರ್ಥಿಸ್ತಿರ್ಬೋದೇನೋ, ನೀವು ಸ್ವನೀತಿಯಿಂದ ಪ್ರಾರ್ಥಿಸ್ತಾ ಇದ್ದೀರೇನೋ, ನೀವು ಗರ್ವಿಷ್ಠರಾಗಿ ನಾನು ಎಷ್ಟು ಚೆನ್ನಾಗಿ ಪ್ರಾರ್ಥಿಸ್ತಿದ್ದೇನೆ ಎಂದು ತೋರಿಸಿಕೊಳ್ಳುವುದಕ್ಕಾಗಿ ಪ್ರಾರ್ಥನೆ ಮಾಡ್ತಿದ್ದೀರೇನೋ, ನಿಮ್ಮ ಪ್ರಾರ್ಥನೆಯಲ್ಲಿ ನಿರರ್ಥಕವಾದ ಪದಗಳನ್ನು ಬಳಸ್ತಾ ಇದ್ದೀರೇನೋ. ಪ್ರಾರ್ಥನೆ ಅಂದರೆ ದೇವರೊಂದಿಗೆ ಮಾತಾಡುವಂಥದ್ದಾಗಿದೆ ಹೊರತು ಪ್ರಾರ್ಥನೆ ಅನ್ನುವಾಗ ಇತರರಿಗೆ ಬೋಧಿಸಲು ಬಳಸಿಕೊಳ್ತಾರೆ ಕೆಲವರು. ಪ್ರಾರ್ಥನೆಯಲ್ಲಿ ಇತರರನ್ನು ವಿಮರ್ಶಿಸುತ್ತಾರೆ. ಪ್ರಾರ್ಥನೆಯಲ್ಲಿ ಇತರರನ್ನು ಗದರಿಸುತ್ತಾ ಇರುವಂತೆ ಇತರರಿಗೆ ಕಲಿಸಿಕೊಡುವ ರೀತಿಯಲ್ಲಿ ಬಹಳಷ್ಟು ಜನ ಪ್ರಾರ್ಥಿಸ್ತಾರೆ. ಅವು ಶರೀರ ಸಂಬಂಧವಾದ ಪ್ರಾರ್ಥನೆಗಳಾಗಿರ್ತವೆ. ಸುಮ್ಮನೆ ಜಂಬ ಕೊಚ್ಕೊಂಡು ಮಾಡುವ ಪ್ರಾರ್ಥನೆಗಳನ್ನು ದೇವರು ಕೇಳಲ್ಲ ಪ್ರಿಯರೇ. ನಿಂದೆ ಹೊರಿಸುವ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಅಸೂಯೆ ಪರಿತಾಪನೆಯಿಂದ ಮಾಡುವ ಪ್ರಾರ್ಥನೆ ಎಂದಿಗೂ ದೇವರು ಕೇಳೋದೇ ಇಲ್ಲ. ಅವುಗಳನ್ನು ಲಕ್ಷಿಸುವುದೇ ಇಲ್ಲ. ಒಂದು ವೇಳೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರದೇ ಇರುವುದಾದರೆ ಅದಕ್ಕೆ ಕಾರಣ ನೀವು ಗರ್ವಿಷ್ಠರಾಗಿದ್ದೀರೇನೋ, ನಿಮ್ಮ ಮಾತುಗಳು, ನೀವು ಉಪಯೋಗಿಸುವ ಪದಗಳು ನಿರರ್ಥಕವಾಗಿವೆಯೇನೋ ಒಮ್ಮೆ ಪರಿಶೀಲಿಸಿರಿ. ಇನ್ನೂ ಸ್ವಲ್ಪ ವಿವರವಾಗಿ ನೋಡೋದಾದರೆ ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 17ನೇ ವಚನ ಹೇಳುತ್ತದೆ, ದೇವರಿಗೆ ಅಸಹ್ಯವಾದ, ದೇವರಿಗೆ ಇಷ್ಟವಿಲ್ಲದಂತಹ ಕೆಲವೊಂದು ಗುಣಲಕ್ಷಣಗಳಿವೆ. ಅವುಗಳೊಳಗೆ ನಾವಿರುತ್ತಾ ಅವುಗಳನ್ನು ಬಿಟ್ಟು ಬಿಡಲಾರದಂತೆ ನಾವು ದೇವರಿಗೆ ಪ್ರಾರ್ಥಿಸುವಾಗ ಆ ಪ್ರಾರ್ಥನೆ ಕೇಳಿಸಲ್ಪಡುವುದಿಲ್ಲ. ಅದೇನೆಂದು ನೋಡೋಣ ಬನ್ನಿ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 17ನೇ ವಚನ, ಯಾವವಂದರೆ ಹೆಮ್ಮೆಯ ಕಣ್ಣು, ಸುಳ್ಳಿನ ನಾಲಿಗೆ, ನಿರ್ದೋಷಿಯ ರಕ್ತವನ್ನು ಸುರಿಸುವ ಕೈ, ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ, ಕೇಡು ಮಾಡಲು ತ್ವರೆಪಡುವ ಕಾಲು, ಅಸತ್ಯವಾಡುವ ಸುಳ್ಳು ಸಾಕ್ಷಿ, ಒಡಹುಟ್ಟಿದವರಲ್ಲಿ ಜಗಳಗಳನ್ನು ಬಿತ್ತುವವನು ದೇವರಿಗೆ ಹೇಯವಾಗಿದ್ದಾನೆ. 16ನೇ ವಚನ ಹೇಳುತ್ತೆ, ಯೆಹೋವನು ಹಗೆ ಮಾಡುವ ವಸ್ತುಗಳು 6 ಇವೆ, ಹೌದು 7 ಆತನಿಗೆ ಅಸಹ್ಯವಾಗಿವೆ. ಕೇಳಿ ಪ್ರಿಯರೇ, ನಿಮ್ಮ ಕೈ ತುಂಬ ಕುಷ್ಠರೋಗ ಇಟ್ಕೊಂಡು ನೀವು ಒಳ್ಳೆ ತಿನ್ನುವ ದಿನಸನ್ನು ತೆಗೆದುಕೊಂಡು, ಇಲ್ಲವೇ ಕ್ಯಾಡ್ಬೆರೀಸ್ ಚಾಕ್ಲೇಟ್ ತೆಗೆದುಕೊಂಡು ಹೋಗಿ ನೀವು ಯಾರಾದರೂ ಬಳಿಗೆ ಹೋಗಿ ತಗೊಳ್ರಿ ಅಂತ ಹೇಳಿಕೊಟ್ರೆ ಅವರು ತೆಗೆದುಕೊಳ್ತಾರೋ? ತೆಗೆದುಕೊಳ್ಳೋದಿಲ್ವಲ್ಲ. ನಿಮ್ಮ ಚಾಕ್ಲೇಟ್ ಚೆನ್ನಾಗಿರುತ್ತೆ, ಆದರೆ ನಿಮ್ಮ ಕೈ ಚೆನ್ನಾಗಿರೋದಿಲ್ವಲ್ಲ. ನೀವು ಮಾಡುವ ಪ್ರಾರ್ಥನೆ ಕೂಡ ಒಳ್ಳೊಳ್ಳೆ ಪದಗಳನ್ನು ಬಳಸಿ ಕೇಳಲು ಬಹಳ ಸೂಪರ್ ಆಗಿರುತ್ತೆ. ಕೇಳುವುದಕ್ಕೆ ಎಷ್ಟೋ ಒಬ್ಬ ದೊಡ್ಡ ವಿಶ್ವಾಸಿಯಂತೆ ಕಾಣಿಸ್ತೀರಿ, ಆದರೆ ನಿಮ್ಮ ಹೃದಯ ಸರಿಯಾಗಿಲ್ವಲ್ಲ. ಹಾಗಾಗಿ ದೇವರು ಅಂಗೀಕರಿಸುವುದಿಲ್ಲ. ಅಹಂಕಾರದಿಂದ ಮಾಡಿದ ಪ್ರಾರ್ಥನೆ, ಅಹಂಕಾರಿಗಳೆಲ್ಲರೂ ಆತನಿಗೆ ಅಸಹ್ಯವಾಗಿದ್ದಾರೆ. ಸುಳ್ಳಾಡುವ ನಾಲಿಗೆ, ಒಂದೇ ನಾಲಿಗೆಯಿಂದ ಸುಳ್ಳಾಡುತ್ತಾ ಅದೇ ಒಂದೇ ನಾಲಿಗೆಯಿಂದ ಪ್ರಾರ್ಥನೆ ಮಾಡುತ್ತಾ ಉತ್ತರ ಸಿಗ್ಬೇಕಂದ್ರೆ ಹೇಗಾಗುತ್ತೆ? ಅದು ದ್ವಿಮನಸ್ಸುಳ್ಳದಾಗಿರುತ್ತೆ. ಅವು 2 ನಾಲಿಗೆ ಆಗಿರ್ತವೆ. ಹಾವಿಗೆ 2 ನಾಲಿಗೆಗಳಿರ್ತವಂತೆ. ಒಂದೇ ನಾಲಿಗೆಯಿಂದ ಕಹಿ ಸಿಹಿ 2 ಮಾತು ಬರೋದಿಲ್ವಲ್ಲ. ಒಂದೇ ನಾಲಿಗೆಯಿಂದ ದೇವರನ್ನು ಸ್ತುತಿಸ್ತೀರಿ, ಇತರರನ್ನು ಶಪಿಸ್ತೀರಿ. ಹಾಗಾದರೆ ದೇವರು ಕೇಳೋದಿಲ್ಲ. ಅದಕ್ಕೆ ದೇವರಿಗೆ ನಿಮ್ಮ ಪ್ರಾರ್ಥನೆ ಕೇಳಿಸ್ತಾ ಇಲ್ಲ. ನಿಮ್ಮ ವೈಯಕ್ತಿಕ ಜೀವಿತ ಸರಿಯಾಗಿರದೆ ನೀವೆಷ್ಟೇ ಗಂಭೀರವಾಗಿ ಪ್ರಾರ್ಥಿಸಿದರೂ ಅಂಥ ಪ್ರಾರ್ಥನೆ ಪರಲೋಕದಲ್ಲಿ ಕೇಳಿಸಲ್ಪಡುವುದಿಲ್ಲ. ನಿರ್ದೋಷಿಗಳನ್ನು ಕೊಲ್ಲುವ ಕೈಗಳು, ಅಂದರೆ ಇತರರಿಗೆ ಹಾನಿ ಮಾಡುವ ಕೈಗಳು. ದೇವರು ನಮಗೆ ಕೈ ಕೊಟ್ಟಿದ್ದಾರೆ ಒಳ್ಳೆಯದನ್ನು ಮಾಡುವುದಕ್ಕಾಗಿ. ಒಂದು ವೇಳೆ ಕತ್ತಿ ಖಡ್ಗ ಹಿಡ್ಕೊಂಡು ನೀವು ಇತರರನ್ನು ದಾಳಿ ಮಾಡದೇ ಇರಬಹುದೇನೋ, ಆದರೆ ಸಾಯಿಸಲಿಲ್ಲವೇನೋ. ಆದರೆ ನೀವು ಪೆನ್ನಿನಿಂದ ಬರೆಯುವ ಬರಹಗಳು, ನಿಮ್ಮ ಫಿಂಗರ್ಸ್ನಿಂದ ನೀವು ವಾಟ್ಸಪ್ನಲ್ಲಿ ಟೈಪ್ ಮಾಡುವ ಫೇಕ್ ಪದಗಳು ಎಷ್ಟೋ ಜನರು ಕುಗ್ಗಿ ಹೋಗುವುದಕ್ಕಾಗಿ, ಎಷ್ಟು ಜನರಿಗೆ ಹಾನಿಕರವಾಗಿವೆ ಎಂದು ಆ ಎಲ್ಲ ಕಾರ್ಯ ದೇವರು ನೋಡ್ತಿದ್ದಾರೆ ಪ್ರಿಯರೇ. ಜಾಗ್ರತೆ.
ನೀವು ಯಾವಾಗ ನೋಡಿದ್ರೂ ಕೂಡ ಇತರರ ಕುರಿತು ತಪ್ಪಾಗಿ ಮಾತಾಡ್ತಾ, ದೇವರೇ ನನ್ನ ತಪ್ಪುಗಳನ್ನು ಕ್ಷಮಿಸಿ ಅಂತ ಎಷ್ಟೇ ಬೇಡಿಕೊಂಡ್ರೆ ಹೇಗೆ ಕ್ಷಮಿಸಲ್ಪಡ್ತವೆ ಹೇಳಿ? ನೀವು ಇತರರ ಅಪರಾಧಗಳನ್ನು ಕ್ಷಮಿಸುವುದಾದರೆ ನಿಮ್ಮ ಅಪರಾಧಗಳು ಕ್ಷಮಿಸಲ್ಪಡ್ತವೆ. ಅನೇಕರು ಹೃದಯದಲ್ಲಿ ಇತರರ ಮೇಲೆ ಕೋಪ ಇಟ್ಕೊಂಡು ಪ್ರಾರ್ಥಿಸ್ತಾರೆ, ಹಾಗಾಗಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಬರ್ತಾ ಇಲ್ಲ. ಸ್ವನೀತಿಯಿಂದ ಪ್ರಾರ್ಥಿಸ್ತಾ ಇದ್ದೀರಿ, ಹಾಗಾಗಿ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರ್ತಿಲ್ಲ. ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯದಲ್ಲಿರುವ ನಿಮ್ಮ ಆಲೋಚನೆಗಳೆಲ್ಲ ತಪ್ಪಾದ ಆಲೋಚನೆಗಳು, ನೆಗೆಟಿವ್ ಆಲೋಚನೆಗಳು, ಇತರರ ಕುರಿತಾಗಿ ಬ್ಯಾಡ್ ಆಗಿ ಆಲೋಚಿಸುವಂಥವುಗಳು, ಸೆಕ್ಸುವಲ್ ಥಾಟ್ಸ್, ಒಂಥರ ಮೋಸಕರವಾದ ಯೋಚನೆಗಳು. ಮನತುಂಬ ನಿಮ್ಮ ಯೋಚನೆಗಳು ಲೋಕ ಸಂಬಂಧವಾದವುಗಳಾಗಿರೋದಾದರೆ ನಿಮ್ಮ ತುಟಿಗಳಿಂದ ನೀವು ಎಷ್ಟೇ ಚೆನ್ನಾಗಿ ಪ್ರಾರ್ಥಿಸಿದರೂ ಕೂಡ ದೇವರು ಅಂತಹ ಪ್ರಾರ್ಥನೆಗೆ ಉತ್ತರ ಕೊಡಲ್ಲ. ಕೇಡು ಮಾಡಲು ತ್ವರೆಪಡುವ ಕಾಲುಗಳು ಇಲ್ಲವೇ ಪಾದಗಳು. ಕೆಲಸಕ್ಕೆ ಬಾರದ ಕಾರ್ಯಗಳಿಗಾಗಿ ಅನೇಕರು ಈ ದಿನ ಪ್ರಯಾಸ ಪಡ್ತಿದ್ದಾರೆ. ಕೇಡು ಮಾಡುವ ವಿಷಯದಲ್ಲಿ ತ್ವರೆ ಪಡ್ತಿದ್ದಾರೆ. ಹಾನಿಯಾಗಿರುವವುಗಳಿಗೋಸ್ಕರ ಪ್ರಯಾಸ ಪಡ್ತಿದ್ದಾರೆ. ನಿಷ್ಪ್ರಯೋಜನವಾಗಿರುವವುಗಳಿಗಾಗಿ ಪ್ರಯಾಸ ಪಡ್ತಿದ್ದಾರೆ. ಆದರೆ ಕರ್ತನಿಗೋಸ್ಕರ ಪ್ರಯಾಸ ಪಡದಂತೆ ಯೇಸುವನ್ನೇ ದೃಷ್ಟಿಸುತ್ತಾ ತಾಳ್ಮೆಯಿಂದ ನಿಮ್ಮ ಮುಂದಿರುವ ಓಟ ಸ್ಥಿರಚಿತ್ತದಿಂದ ಓಡಬೇಕೆಂದು ವಾಕ್ಯ ಹೇಳುತ್ತೆ. ನೀವು ಲೋಕವನ್ನು ಹಿಂಬಾಲಿಸುತ್ತಾ ದೇವರೇ ನನಗೆ ಆಶೀರ್ವದಿಸು ಅಂದರೆ ಹೇಗೆ ಬರ್ತವೆ ಆಶೀರ್ವಾದಗಳು? ಅದಕ್ಕೆ ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಬರ್ತಿಲ್ಲ. ಅಸತ್ಯವಾಡುವ ಸುಳ್ಳು ಸಾಕ್ಷಿಗಳು. ಕೇಳಿ ಪ್ರಿಯರೇ, ಈ ದಿನ ಎಷ್ಟೋ ಜನರು ಕಲ್ಪಿಸಿ ಮಾತಾಡ್ತಿದ್ದಾರೆ, ಊಹಿಸಿಕೊಂಡು ಮಾತಾಡ್ತಿದ್ದಾರೆ, ಕೆಟ್ಟದಾಗಿ ಮಾತಾಡ್ತಾರೆ. ನೀವು ಯಾಕೆ ನಿಮ್ಮ ಕಣ್ಣಾರೆ ಕಾಣದಿರುವ, ಕಿವಿಯಾರೆ ಕೇಳದಿರುವ ವಿಷಯಗಳ ಕುರಿತು ಮಾತಾಡ್ತೀರಿ? ಹೀಗೆ ಯಾರೋ ಹೇಳಿದ್ದಾರೆ, ಯಾರೋ ಅಂದಿದ್ದಾರೆ ಎಂಬುದಾಗಿ ಯಾಕೆ ಇತರರ ಹೃದಯ ಗಾಯಗೊಳಿಸ್ತೀರಿ? ಇತರರಿಗೆ ಬಾಧೆ ಉಂಟು ಮಾಡುವಂತೆ ಯಾಕೆ ಪ್ರವರ್ತಿಸ್ತೀರಿ? ನೀವು ಅಂತಹ ಜೀವಿತದಲ್ಲಿರುತ್ತಾ ದೇವರ ಕೃಪೆಗೋಸ್ಕರ, ಕನಿಕರಕ್ಕೋಸ್ಕರ ನೀವೆಷ್ಟೇ ಪ್ರಾರ್ಥಿಸಿದ್ರೂ ಕೂಡ ಹೇಗೆ ನಿಮ್ಮ ಪ್ರಾರ್ಥನೆ ಪರಲೋಕದಲ್ಲಿ ಕೇಳಿಸಲ್ಪಡುತ್ತೆ? ಕೇಳಿಸಲ್ಪಡಲ್ಲ. ಅಣ್ಣ ತಮ್ಮಂದರ ನಡುವೆ ಜಗಳ ಹುಟ್ಟಿಸುವವನು, ಕೇಳಿ ಪ್ರಿಯರೇ, ಮಿತ್ರ ಭೇದ ಉಂಟು ಮಾಡುವವನು, ಅಣ್ಣ ತಮ್ಮಂದಿರ ನಡುವೆ, ಗಂಡ ಹೆಂಡತಿಯರ ನಡುವೆ ಕಿಚ್ಚಚ್ಚುವವನು, ಅನುಮಾನವನ್ನು ಕ್ರಿಯೇಟ್ ಮಾಡುವವನು, ಗಂಡ ಹೆಂಡತಿಯರು ಒಬ್ಬರನ್ನೊಬ್ಬರು ದ್ವೇಷಿಸಿಕೊಳ್ಳುವ ಹಾಗೆ ಇಲ್ಲಿನ ಮಾತು ಅಲ್ಲಿ, ಅಲ್ಲಿನ ಮಾತು ಇಲ್ಲಿ ಚಾಡಿ ಹೇಳುವಂಥವನು. ಇಷ್ಟೆಲ್ಲ ಮಾಡಿ ದೇವರ ಬಳಿಗೆ ಬಂದು ಎಷ್ಟೋ ನೀತಿವಂತನೆಂದು ದೇವರ ಮುಂದೆ ಪ್ರಾರ್ಥಿಸುವುದಾದರೆ ಆ ಪ್ರಾರ್ಥನೆ ಕೇಳಿಸಲ್ಪಡಲ್ಲ. ಅದಕ್ಕೆ ನಿಮ್ಮ ಪ್ರಾರ್ಥನೆ ದೇವರ ಸನ್ನಿಧಿಯಲ್ಲಿ ಉತ್ತರಿಸಲ್ಪಡಲ್ಲ. ಹಾಗಾಗಿ ಕೊನೆಗೆ ನೀವು ಪ್ರಾರ್ಥಿಸುವುದನ್ನೇ ಬಿಟ್ಟುಬಿಡ್ತೀರಿ. ದಾವೀದನು ಹೇಳ್ತಾನೆ, ದೇವರೇ, ಕುಗ್ಗಿದ ಜಜ್ಜಿದ ಹೃದಯ ನೀವು ಅಲಕ್ಷ್ಯ ಮಾಡಲ್ಲ ಅನ್ನುತ್ತಾನೆ. ದಯವಿಟ್ಟು ಇಂದಿನಿಂದ ಆ ಸುಂಕದವನ ಹಾಗೆ ಪಾಪಿಯಾದ ನನ್ನನ್ನು ಕರುಣಿಸಿರಿ ದೇವರೇ. ನನ್ನ ಗರ್ವವನ್ನು ಕ್ಷಮಿಸಿರಿ, ನನ್ನ ಮೋಸವನ್ನು ಕ್ಷಮಿಸಿರಿ. ಅನ್ಯಾಯ ಮಾಡಿದ್ದೇನೆಂದು ಒಪ್ಪಿಕೊಳ್ತೇನೆ. ನನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡ್ತಿದ್ದೇನೆ. ನನ್ನ ಹೃದಯವನ್ನು ಸರಿಪಡಿಸಿಕೊಳ್ತಿದ್ದೇನೆ. ನನ್ನ ಕಂಠಧ್ವನಿ ನಿಮ್ಮ ಸನ್ನಿಧಿಯಲ್ಲಿ ಕೇಳಿಸಲ್ಪಡುವಂತೆ ಪ್ರಾರ್ಥಿಸಿ ಕುಗ್ಗಿದ ಜಜ್ಜಿದ ಹೃದಯದೊಂದಿಗೆ ನಿಮಗೆ ಮೊರೆ ಇಡ್ತಿದ್ದೇನೆ ಎಂಬುದಾಗಿ ನೀವು ಪ್ರಾರ್ಥಿಸಿ ನೋಡಿರಿ. ಪ್ರಾರ್ಥನೆಯಲ್ಲಿ ಎಂತಹ ದೊಡ್ಡ ಉತ್ತರ ಬರುತ್ತವೆ ಎಂದು, ಎಂತಹ ಆಧ್ಯಾತ್ಮಿಕ ಶಕ್ತಿ ಹೊಂದಿಕೊಳ್ತೀರೆಂದು, ಯಾವ ರೀತಿ ಸೈತಾನನ ಕ್ರಿಯೆಗಳೆಲ್ಲ ಬಟ್ಟಬಯಲಾಗಿ ಬಿಡುಗಡೆ ದೊರಕುತ್ತದೆ ಎಂಬುದು ನೀವು ವೈಯಕ್ತಿಕವಾಗಿ ಕಾಣ್ತೀರಿ. ನಿಮ್ಮ ಹೃದಯವನ್ನು ಮೊದಲು ದೇವರ ಮುಂದೆ ಸರಿಪಡಿಸಿಕೊಂಡು ಪ್ರಾರ್ಥಿಸುವಾಗ ಅದ್ಭುತವಾದ ಬಿಡುಗಡೆಯನ್ನು ಕಾಣುತ್ತೀರಿ. ಪ್ರಾರ್ಥನೆ. ಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ನಮ್ಮ ಹೃದಯವನ್ನು ನಿಮ್ಮ ಮುಂದೆ ಸರಿಪಡಿಸಿಕೊಳ್ಳುವುದಕ್ಕಾಗಿಯೂ ಕುಗ್ಗಿದ ಜಜ್ಜಿದ ಹೃದಯದೊಂದಿಗೆ ನಿಮಗೆ ಮೊರೆ ಇಡಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ. ನನ್ನೊಳಗೆ ಒಳ್ಳೆಯದೇನೂ ಇಲ್ಲ, ನಾನು ಯೋಗ್ಯನೂ ಅಲ್ಲ ದೇವರೇ, ನಾನು ಏನಾಗಿದ್ದೇನೋ ಅದು ಕೇವಲ ನಿಮ್ಮ ಕೃಪೆಯಾಗಿದೆ ಎಂಬುದನ್ನು ನಾವು ಗ್ರಹಿಸಿಕೊಳ್ಳಲು ನಾವು ನಮ್ಮ ಬಾಯಿ ತೆರೆದಾಗ ನಿಮ್ಮ ನಾಮವನ್ನೇ ಘನಪಡಿಸುವವರಾಗಿ, ನಮ್ಮ ಸ್ಥಿತಿಯನ್ನು ಒಪ್ಪಿಕೊಂಡು ಸರಿಪಡಿಸಿಕೊಳ್ಳುವವರಾಗಿ, ನೀವು ಕೊಡುವಂತಹ ಉತ್ತರದಿಂದ ಆಧ್ಯಾತ್ಮಿಕ ಬಲವನ್ನು ಹೊಂದಿಕೊಂಡು ನನ್ನ ದೇವರು ನನ್ನ ಮೊರೆ ಕೇಳಿದ್ದಾರೆ ಎಂಬ ನಂಬಿಕೆಯೊಂದಿಗೆ ಮುಂದೆ ಸಾಗಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ನೀವು ಪ್ರಾರ್ಥಿಸಿರಿ, ದೇವರು ತಪ್ಪದೇ ಉತ್ತರ ಕೊಡ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಹಾಗೂ ಈ ದಿನ ನಿಮ್ಮ ಚರ್ಚ್ನಲ್ಲಿ ನಡೆಯುವ ಉಪವಾಸ ಪ್ರಾರ್ಥನೆಯಲ್ಲಿ
ತಪ್ಪದೆ ಪಾಲ್ಗೊಂಡು ಪ್ರಾರ್ಥನೆ ಮಾಡುವವರಾಗಿರಿ. ದೇವರ ಆಲಯದಲ್ಲಿ ದೇವರ ಪ್ರಸನ್ನತೆಯನ್ನು ಅನುಭವಿಸಿ ದೇವರಿಗೆ ಪ್ರಾರ್ಥಿಸಿ ಬಲಗೊಳ್ಳಿರಿ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.